ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು GK ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಟೈಪ್ 5 ಮಧುಮೇಹದ ಆರಂಭಿಕ ಲಕ್ಷಣಗಳು ಹೇಗಿರುತ್ತವೆ? ಆಪ್ಷನ್ಸ್: ಎ ತೂಕ ನಷ್ಟ, ಬಿ ಬಾಯಾರಿಕೆ, ಸಿ ನಿರಂತರ ಆಯಾಸ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಇದು ಟೈಪ್ 1ರ ಲಕ್ಷಣಗಳನ್ನು ಹೋಲುತ್ತದೆಯಾದರೂ ಸ್ವಯಂ ನಿರೋಧಕ ಅಂಶವಿಲ್ಲದೆ ಇರುತ್ತದೆ. ಟೈಪ್ 5 ಮಧುಮೇಹದ ಆರಂಭಿಕ ಲಕ್ಷಣಗಳು ಸೂಕ್ಷ್ಮವಾಗಿರುತ್ತವೆ. ಇದನ್ನು ನಿರ್ಲಕ್ಷಿಸಿದರೆ ಅಪಾಯಕಾರಿ. ಕೆಲವು ಲಕ್ಷಣಗಳಲ್ಲಿ ನಿರಂತರ ಆಯಾಸ, ವಿವರಿಸಲಾಗದ ತೂಕ ನಷ್ಟ, ಅತಿಯಾದ ಬಾಯಾರಿಕೆ, ಆಗಾಗ್ಗೆ ಮೂತ್ರ ವಿಸರ್ಜನೆ ಮತ್ತು ಗಾಯ ಗುಣವಾಗಲು ಹೆಚ್ಚು ಸಮಯ ತೆಗೆದುಕೊಳ್ಳುವುದು ಸೇರಿವೆ. ಮಧುಮೇಹ, ರೆಟಿನೋಪತಿ, ನರರೋಗ ಅಥವಾ ಮೂತ್ರಪಿಂಡದ ಸಮಸ್ಯೆಗಳಂತಹ ತೊಂದರೆಗಳು ಕಾಣಿಸಿಕೊಳ್ಳುವುದು. ಎರಡನೇ ಪ್ರಶ್ನೆ, ಎದೆಯ ಭಾಗದಲ್ಲಿ ಅಗತ್ಯಕ್ಕೂ ಹೆಚ್ಚು ಕಫ ಕಟ್ಟಿಕೊಳ್ಳಲು ಕಾರಣವೇನು? ಆಪ್ಷನ್ಸ್: ಎ ವೈರಸ್ ನಾಶ, ಬಿ ಶೀತ, ಸಿ ಸೋಂಕು, ಡಿ ಅಸ್ತಮಾ. ಸರಿಯಾದ ಉತ್ತರ ಆಪ್ಷನ್ ಎ ವೈರಸ್ ನಾಶ. ಕಫ ಎಂದರೆ ಅತಿ ಸ್ನಿಗ್ಧ, ಅಂಟಿಸಿಕೊಳ್ಳುವ ಗುಣವಿರುವ ದ್ರವವಾಗಿದ್ದು ಆರೋಗ್ಯಕ್ಕೆ ಅವಶ್ಯಕವಾಗಿ ಬೇಕಾಗಿರುವ ಸ್ರಾವ ಆಗಿದೆ. ನಮಗೆ ಬೇಕಾದಷ್ಟನ್ನು ದೇಹವೇ ಉತ್ಪಾದಿಸಿಕೊಳ್ಳುತ್ತದೆ. ಆದರೆ ಕೆಲವು ಕಾರಣಗಳಿಂದ ಎದೆಯ ಭಾಗದಲ್ಲಿ ಅಗತ್ಯಕ್ಕೂ ಹೆಚ್ಚು ಕಫ ಸಂಗ್ರಹಗೊಳ್ಳುತ್ತದೆ. ಈ ದ್ರವವನ್ನು ನಿತ್ಯವೂ ನಮ್ಮ ದೇಹ ಉತ್ಪಾದಿಸುತ್ತಲೇ ಇರುತ್ತದೆ ಹಾಗೂ ಇದರ ಪ್ರಮಾಣ ಒಟ್ಟಾರೆ ಸುಮಾರು 1 ಲೀಟರ್ನಷ್ಟಿದೆ. ಒಂದು ವೇಳೆ ಯಾವುದಾದರೊಂದು ಭಾಗದಲ್ಲಿ ಬ್ಯಾಕ್ಟೀರಿಯಾ ಅಥವಾ ವೈರಸ್ಗಳ ದಾಳಿ ಎದುರಾದಂತೆ ಕಂಡುಬಂದರೆ ನಮ್ಮ ದೇಹ ಈ ಭಾಗದ ಕಫವನ್ನು ಅತಿಯಾಗಿ ಹೆಚ್ಚಿಸಿ ಬಿಳಿ ರಕ್ತ ಕಣಗಳನ್ನು ಈ ವೈರಸ್ಗಳನ್ನು ಕೊಲ್ಲಲು ಕಳುಹಿಸುತ್ತದೆ. ಈ ಕಣಗಳು ವೈರಸ್ಗಳನ್ನು ಕೊಂದು ತಾವೂ ಸತ್ತು ಈ ಕಫದಲ್ಲಿ ಸಮಾಧಿಯಾಗುತ್ತವೆ. ಆಗ ಕಫದ ಬಣ್ಣ ಬದಲಾಗುತ್ತದೆ. ಮೂರನೇ ಪ್ರಶ್ನೆ, ಭಾರತದ ಯಾವ ಜಿಲ್ಲೆಯನ್ನು ಮೂಂಗ್ ದಾಲ್ ನಗರ ಎಂದು ಕರೆಯಲಾಗುತ್ತದೆ? ಆಪ್ಷನ್ಸ್: ಎ ಬೆಳಗಾವಿ, ಬಿ ಅಹಮದಾಬಾದ್, ಸಿ ಕಾನ್ಪುರ್, ಡಿ ನಾಗೌರ್. ಸರಿಯಾದ ಉತ್ತರ ಆಪ್ಷನ್ ಡಿ ನಾಗೌರ್. ರಾಜಸ್ಥಾನದ ನಾಗೌರ್ ಜಿಲ್ಲೆಯನ್ನು ಮೂಂಗ್ ದಾಲ್ ನಗರ ಎಂದು ಕರೆಯಲಾಗುತ್ತದೆ, ಏಕೆಂದರೆ ಇದು ರಾಜಸ್ಥಾನದ ಒಟ್ಟು ಹೆಸರುಬೇಳೆಯ ಸುಮಾರು 43% ಉತ್ಪಾದಿಸುತ್ತದೆ. ಪ್ರಕಾಶಮಾನವಾದ ಬಣ್ಣ ಮತ್ತು ಅತ್ಯುತ್ತಮ ಗುಣಮಟ್ಟಕ್ಕೆ ಹೆಸರುವಾಸಿಯಾದ ನಾಗೌರ್ನ ಹೆಸರುಬೇಳೆಯನ್ನು ಪ್ರಮುಖ ತಿಂಡಿ ಕಂಪನಿಗಳಿಗೆ ಸರಬರಾಜು ಮಾಡಲಾಗುತ್ತದೆ ಮತ್ತು ಭಾರತದಾದ್ಯಂತ ಆನಂದಿಸಲಾಗುತ್ತದೆ. ಇದು ಜಿಲ್ಲೆಯನ್ನು ರಾಷ್ಟ್ರವ್ಯಾಪಿ ಪ್ರಸಿದ್ಧಗೊಳಿಸುತ್ತದೆ. ನಾಲ್ಕನೇ ಪ್ರಶ್ನೆ, ಮಹಿಳೆಯರು ಎಡಭಾಗದಲ್ಲಿಯೇ ಮೂಗು ಚುಚ್ಚಿಸಬೇಕು ಎನ್ನಲು ಪ್ರಮುಖ ಕಾರಣವೇನು? ಆಪ್ಷನ್ಸ್: ಎ ಮೂಢನಂಬಿಕೆ, ಬಿ ಶಕ್ತಿಯ ಸಮತೋಲನ, ಸಿ ಸಂಪ್ರದಾಯ, ಡಿ ತಾಳ್ಮೆ ಹೆಚ್ಚಳ. ಸರಿಯಾದ ಉತ್ತರ ಆಪ್ಷನ್ ಬಿ ಶಕ್ತಿಯ ಸಮತೋಲನ. ಮೂಗಿನ ಎಡಭಾಗದ ಚುಚ್ಚುವಿಕೆಗೆ ವಿಶೇಷ ಮಹತ್ವವಿದೆ. ಆಯುರ್ವೇದ ಮತ್ತು ಆಧುನಿಕ ವೈದ್ಯಕೀಯ ತಿಳುವಳಿಕೆಯ ಪ್ರಕಾರ ಮೂಗಿನ ಎಡಭಾಗವು ಮಹಿಳೆಯರ ಸಂತಾನೋತ್ಪತ್ತಿ ಅಂಗಗಳಿಗೆ ಸಂಬಂಧಿಸಿದ ನರಮಂಡಲದ ಬಿಂದುಗಳೊಂದಿಗೆ ಸಂಪರ್ಕ ಹೊಂದಿದೆ. ಈ ಭಾಗದಲ್ಲಿ ಚುಚ್ಚುವುದರಿಂದ ದೇಹದ ಒತ್ತಡ ಮತ್ತು ನೋವಿನ ಮಟ್ಟವನ್ನು ಕಡಿಮೆ ಮಾಡಬಹುದು. ಇದರಿಂದ ಹೆರಿಗೆಯ ಸಮಯದಲ್ಲಿ ನೋವು ಗಣನೀಯವಾಗಿ ಕಡಿಮೆಯಾಗುತ್ತದೆ. ಜೊತೆಗೆ ಈ ಚುಚ್ಚುವಿಕೆಯು ದೇಹದ ಶಕ್ತಿಯ ಸಮತೋಲನವನ್ನು ಕಾಪಾಡಲು ಸಹಾಯ ಮಾಡುತ್ತದೆ. ಕೆಲವು ಆಯುರ್ವೇದ ತಜ್ಞರ ಪ್ರಕಾರ ಮೂಗಿನ ಎಡಭಾಗದ ಚುಚ್ಚುವಿಕೆಯು ರಕ್ತದೊತ್ತಡವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಇದರಿಂದ ಹೃದಯ ಸಂಬಂಧಿತ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತದೆ. ಐದನೇ ಪ್ರಶ್ನೆ, ಒಂಟಿತನವು ನಮ್ಮ ದೇಹದ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಬೀರುತ್ತದೆ? ಆಪ್ಷನ್ಸ್: ಎ ಒತ್ತಡ, ಬಿ ಬಿಪಿ, ಸಿ ಹೃದಯ ಕಾಯಿಲೆ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಒಂಟಿತನವನ್ನು ಸಾಮಾನ್ಯವಾಗಿ ಕೇವಲ ಒಂದು ಭಾವನಾತ್ಮಕ ಸ್ಥಿತಿಯನ್ನಾಗಿ ನೋಡಲಾಗುತ್ತದೆ, ಆದರೆ ಅದು ನಮ್ಮ ದೈಹಿಕ ಆರೋಗ್ಯದ ಮೇಲೆ ಗಮನಾರ್ಹ ಪರಿಣಾಮಗಳನ್ನು ಬೀರುತ್ತದೆ. ನಿರಂತರವಾಗಿ ಒಂಟಿತನವನ್ನು ಅನುಭವಿಸುವ ವ್ಯಕ್ತಿಗಳು ಅಧಿಕ ರಕ್ತದೊತ್ತಡ,
ಹೃದಯ ಕಾಯಿಲೆ ಮತ್ತು ಪಾರ್ಶ್ವವಾಯುವಿನಂತಹ ಹೃದಯ ರಕ್ತನಾಳ ಕಾಯಿಲೆಗಳ ಹೆಚ್ಚಿನ ಅಪಾಯವನ್ನು ಹೊಂದಿರುತ್ತಾರೆ. ಏಕೆಂದರೆ ಒಂಟಿತನವು ಶರೀರದಲ್ಲಿ ಒತ್ತಡದ ಪ್ರತಿಕ್ರಿಯೆಯನ್ನು ಸೃಷ್ಟಿಸುತ್ತದೆ ಮತ್ತು ಇದು ಒತ್ತಡದ ಹಾರ್ಮೋನ್ ಆದ ಕಾರ್ಟಿಸೋಲ್ನ ಮಟ್ಟವನ್ನು ಹೆಚ್ಚಿಸುತ್ತದೆ. ಕ್ರಮೇಣ ಇದು ಹೆಚ್ಚಾದಾಗ ರಕ್ತನಾಳಗಳು ಮತ್ತು ಅಂಗಾಂಗಗಳಿಗೆ ಹಾನಿಗೆ ಕಾರಣವಾಗುತ್ತದೆ. ಒಂಟಿತನವು ಹೃದಯ ರಕ್ತನಾಳ ಕಾಯಿಲೆಗಳು, ಅಕಾಲಿಕ ಸಾವು, ಖಿನ್ನತೆ, ಬುದ್ಧಿಮಾಂದ್ಯತೆ, ಆತಂಕ ಇತ್ಯಾದಿಗಳ ರೂಪದಲ್ಲಿ ಹಲವಾರು ವ್ಯತಿರಿಕ್ತ ಪರಿಣಾಮಗಳನ್ನುಂಟು ಮಾಡುತ್ತದೆ. 6ನೇ ಪ್ರಶ್ನೆ, ಮರಾಠ ಸಿಂಹ ಎಂದು ಪ್ರಸಿದ್ಧರಾದವರು ಯಾರು? ಆಪ್ಷನ್ಸ್ ಎ ಛತ್ರಪತಿ ಶಿವಾಜಿ, ಬಿ ತಾನಾಜಿ ಮಾಲುಸರೆ, ಸಿ ಮಹಾದಜಿ ಶಿಂದೆ, ಡಿ ಬಾಲಗಂಗಾಧರ ತಿಲಕ್. ಸರಿಯಾದ ಉತ್ತರ ಆಪ್ಷನ್ ಡಿ ಬಾಲಗಂಗಾಧರ ತಿಲಕ್. ಬ್ರಿಟಿಷ್ ಆಳ್ವಿಕೆಯ ವಿರುದ್ಧದ ನಿರ್ಭೀತ ಹೋರಾಟ ಮತ್ತು ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಅವರ ಸ್ಫೂರ್ತಿದಾಯಕ ನಾಯಕತ್ವಕ್ಕಾಗಿ ಬಾಲಗಂಗಾಧರ ತಿಲಕ್ ಅವರನ್ನು ಮರಾಠ ಸಿಂಹ ಎಂದು ಕರೆಯಲಾಗುತ್ತದೆ. ಸ್ವರಾಜ್ಯದ ಪ್ರಬಲ ಪ್ರತಿಪಾದಕರಾಗಿದ್ದ ಅವರು ತಮ್ಮ ಭಾಷಣಗಳು, ಬರಹಗಳು ಮತ್ತು ಸ್ವದೇಶಿ ಅಭಿಯಾನದಂತಹ ಚಳುವಳಿಗಳ ಮೂಲಕ ಲಕ್ಷಾಂತರ ಜನರನ್ನು ಪ್ರೇರೇಪಿಸಿದರು. ಭಾರತದ ಸ್ವತಂತ್ರ ಹೋರಾಟವು ಬ್ರಿಟಿಷ್ ಆಳ್ವಿಕೆಯ ವಿರುದ್ಧ ಜನರು ಎದ್ದು ನಿಲ್ಲುವಂತೆ ಪ್ರೇರೇಪಿಸಿದ ಅನೇಕ ನಿರ್ಭೀತ ನಾಯಕರ ಉದಯವನ್ನು ಕಂಡಿತು. ಅವರಲ್ಲಿ ಮಹಾರಾಷ್ಟ್ರದ ಒಬ್ಬ ನಾಯಕ ತನ್ನ ಧೈರ್ಯ, ಶಕ್ತಿಶಾಲಿ ಭಾಷಣಗಳು ಮತ್ತು ಸ್ವ-ಆಡಳಿತದ ಬಗ್ಗೆ ಅಚಲ ನಂಬಿಕೆಯಿಂದ ಎದ್ದು ಕಾಣುತ್ತಿದ್ದ. ಅವರ ಧೈರ್ಯ ಮತ್ತು ನಾಯಕತ್ವಕ್ಕಾಗಿ ಅವರನ್ನು ಮರಾಠ ಸಿಂಹ ಎಂದು ಕರೆಯಲಾಗುತ್ತಿತ್ತು. 7ನೇ ಪ್ರಶ್ನೆ, ಯಾವ ರೀತಿಯ ಜನರಲ್ಲಿ ವಿಟಮಿನ್ ಡಿ ಕೊರತೆ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತದೆ? ಆಪ್ಷನ್ಸ್ ಎ ಅತಿಯಾದ ತೂಕ, ಬಿ ಆರೋಗ್ಯ ಸಮಸ್ಯೆ, ಸಿ ವಯಸ್ಸಾದವರಲ್ಲಿ, ಡಿ ಕೆಲಸಕ್ಕೆ ಹೋಗುವವರು. ಸರಿಯಾದ ಉತ್ತರ ಆಪ್ಷನ್ ಸಿ ಮತ್ತು ಡಿ. ಕಚೇರಿಗೆ ಹೋಗುವ ಜನರು ವಿಟಮಿನ್ ಡಿ ಕೊರತೆಗೆ ಹೆಚ್ಚು ಒಳಗಾಗುತ್ತಾರೆ. ಕಚೇರಿಗೆ ಹೋಗುವವರಿಗೆ ಬಿಸಿಲಿನಲ್ಲಿ ಕುಳಿತುಕೊಳ್ಳಲು ಸಮಯ ಸಿಗುವುದಿಲ್ಲ. ಇದರಿಂದಾಗಿ ಈ ಜನರಲ್ಲಿ ವಿಟಮಿನ್ ಡಿ ಕೊರತೆ ತುಂಬಾ ಹೆಚ್ಚಾಗಿರುತ್ತದೆ. 50 ವರ್ಷ ವಯಸ್ಸಿನ ನಂತರ ದೇಹವು ಅನೇಕ ರೀತಿಯ ಜೀವಸತ್ವಗಳ ಕೊರತೆಯನ್ನು ಅನುಭವಿಸಲು ಪ್ರಾರಂಭಿಸುತ್ತದೆ. ಅವುಗಳಲ್ಲಿ ಒಂದು ವಿಟಮಿನ್ ಡಿ. ಈ ವಯಸ್ಸಿನಲ್ಲಿ ದೇಹವು ಸೂರ್ಯನ ಬೆಳಕಿನಿಂದ ವಿಟಮಿನ್ ಡಿಯನ್ನು ಉತ್ಪಾದಿಸಲು ಸಾಧ್ಯವಾಗುವುದಿಲ್ಲ. ಈ ಕಾರಣದಿಂದಾಗಿ ಈ ವಯಸ್ಸಿನ ಜನರು ದೇಹದಲ್ಲಿನ ವಿಟಮಿನ್ ಡಿ ಕೊರತೆಯನ್ನು ಇತರ ವಿಧಾನಗಳ ಮೂಲಕ ಪೂರೈಸಬೇಕಾಗುತ್ತದೆ. ಇನ್ನು ದೇಹದ ದ್ರವ್ಯರಾಶಿ ಸೂಚ್ಯಂಕ 30ಕ್ಕಿಂತ ಹೆಚ್ಚಿರುವ ಅಥವಾ ಹೆಚ್ಚಿನ ದೇಹದ ಕೊಬ್ಬನ್ನು ಹೊಂದಿರುವ ಜನರು ಸಹ ವಿಟಮಿನ್ ಡಿ ಕೊರತೆಯಿಂದ ಬಳಲುತ್ತಾರೆ. 8ನೇ ಪ್ರಶ್ನೆ, ಅನಾನಸ್ ತಿನ್ನುವುದರಿಂದ ಯಾವ ಆರೋಗ್ಯ ಸಮಸ್ಯೆಗಳು ಬರುವುದಿಲ್ಲ? ಆಪ್ಷನ್ಸ್ ಎ ಇಮ್ಯುನಿಟಿ, ಬಿ ಬಿಪಿ, ಹೃದ್ರೋಗ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಬೆಳಗ್ಗಿನ ಉಪಹಾರದೊಂದಿಗೆ ಅನಾನಸ್ ತಿನ್ನುವುದರಿಂದ ದೇಹವು ಅದರ ಪೋಷಕಾಂಶಗಳನ್ನು ತ್ವರಿತವಾಗಿ ಹೀರಿಕೊಳ್ಳಲು ಸಹಾಯ ಮಾಡುತ್ತದೆ. ಇದು ಜೀರ್ಣಾಂಗ ವ್ಯವಸ್ಥೆಯನ್ನು ಸುಧಾರಿಸುತ್ತದೆ, ದೇಹಕ್ಕೆ ತಕ್ಷಣದ ಶಕ್ತಿಯನ್ನು ಒದಗಿಸುತ್ತದೆ. ಅನಾನಸ್ನಲ್ಲಿರುವ ಆಮ್ಲೀಯತೆಯು ಕೆಲವು ಜನರಲ್ಲಿ ಜೀರ್ಣಕಾರಿ ಸಮಸ್ಯೆಗಳನ್ನುಂಟು ಮಾಡಬಹುದು. ಅಂತಹ ಜನರು ಸೀಮಿತ ಪ್ರಮಾಣದಲ್ಲಿ ಮಾತ್ರ ತಿನ್ನಬೇಕು. ನಿಮ್ಮ ದೈನಂದಿನ ಆಹಾರದಲ್ಲಿ ಅನಾನಸನ್ನು ಸೇರಿಸಿಕೊಳ್ಳುವುದರಿಂದ ಜೀರ್ಣಕಾರಿ ಸಮಸ್ಯೆಗಳು, ರೋಗನಿರೋಧಕ ಕೊರತೆ, ಉರಿಯೂತ, ಹೃದ್ರೋಗಗಳು, ಚರ್ಮದ ಸಮಸ್ಯೆಗಳು ಮತ್ತು ಮಾನಸಿಕ ಒತ್ತಡದಂತಹ ಅನೇಕ ಆರೋಗ್ಯ ಸಮಸ್ಯೆಗಳನ್ನು ತಡೆಯಬಹುದು. 9ನೇ ಪ್ರಶ್ನೆ, ಲೋಕಿತವಾಡಿ ಎಂದು ಯಾರನ್ನು ಕರೆಯಲಾಗುತ್ತಿತ್ತು? ಆಪ್ಷನ್ಸ್ ಎ ಗೋಪಾಲ್ ಹರಿ ದೇಶ್ಮುಖ್, ಬಿ ಗೋಪಾಲಕೃಷ್ಣ ಗೋಖಲೆ, ಸಿ ಫಿರೋಜ್ ಶಾ ಮೆಹ್ತಾ, ಡಿ ಬಾಲಗಂಗಾಧರ ತಿಲಕ್. ಸರಿಯಾದ ಉತ್ತರ ಆಪ್ಷನ್ ಎ ಗೋಪಾಲ್ ಹರಿ ದೇಶ್ಮುಖ್. ಗೋಪಾಲ್ ಹರಿ ದೇಶ್ಮುಖ್ ಅವರು ಲೋಕಿತವಾಡಿ ಎಂಬ ಕಾವ್ಯನಾಮವನ್ನು ಬಳಸಿಕೊಂಡು ಪ್ರಭಾಕರ್ ಎಂಬ ವಾರಪತ್ರಿಕೆಯಲ್ಲಿ ಮಹಾರಾಷ್ಟ್ರದಲ್ಲಿನ ಸಾಮಾಜಿಕ ಬದಲಾವಣೆಯ ಕುರಿತು ಲೇಖನಗಳನ್ನು ರಚಿಸಿದರು. ಆದ್ದರಿಂದ ಅವರು ಆ ಕಾವ್ಯನಾಮದಿಂದಲೇ ಪ್ರಸಿದ್ಧರಾದರು. ಗೋಪಾಲ ಹರಿ ದೇಶ್ಮುಖ್ ಒಬ್ಬ ಭಾರತೀಯ ಕಾರ್ಯಕರ್ತ, ಚಿಂತಕ, ಸಮಾಜ ಸುಧಾರಕ ಮತ್ತು ಮಹಾರಾಷ್ಟ್ರದ ಸಮಾಜ ಸುಧಾರಣಾ ಚಳುವಳಿಯ ಪ್ರಮುಖ ವ್ಯಕ್ತಿಯಾಗಿದ್ದರು. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.